ಪ್ರಿಪ್ರೇಷನ್ ಅನ್ನೋದಕ್ಕಿಂತ ನಮ್ಗೆ ಐ ಥಿಂಕ್ ಒಂಥರ ಈ ಮನುಷ್ಯ ಅದು ಏನ್ ಕೊಟ್ಟ ಗೊತ್ತಪ್ಪ ನನಗೂ. 45 ಫಿಲ್ಮ್ನ 45 ಫಿಲ್ಮ್ ಮಾಡೋದ್ರಿಂದ ಅವತ್ತಿಂದ ಜೀವನ ಅನ್ನೋದು ಎಷ್ಟು ಐ ಸ್ಟಾರ್ಟ್ ಲವಿಂಗ್ ದಟ್ ಕ್ಯಾರೆಕ್ಟರ್. ಅದೇನೋ ಒಂದು ತೃಪ್ತಿ ಆ ಕ್ಯಾರೆಕ್ಟರ್ ಆದ ತಕ್ಷಣ ಅದು ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಬಾಡಿ ಲ್ಯಾಂಗ್ವೇಜ್, ಆ ಸೌಮ್ಯತೆ, ಅದ್ರಲ್ಲಿ ಸ್ಮಾಲ್ ಹ್ಯೂಮರ್, ಒಂದು ಕಿಂಡಲ್ಲು ಎಲ್ಲ ಇದೆ. ಅದನ್ನ ಕೇಳ್ಬೇಕಾರೆ ನಿಮಗೆ ಹೆಣ್ಣಿನ ವೇಷ ಹಾಕ್ಬೇಕು ಅಂತ ಕೇಳಿದಾಗ ಅದು ಮುಜುಗರ ತಂದವ್ರಿಗೆ ಹಿಂಗೆ ಅಣ್ಣ ಅಣ್ಣ ಅಂದ್ರೆ ಹೆಂಗ್ ಸ್ವೀಕಾರ ಮಾಡ್ತಾರೆ ಅಂತ. ಬಟ್ ನೀವ್ ಅದನ್ನ ತಗೊಂಡಿದ್ದ ರೀತಿ ಇತ್ತಲ್ಲ ಅದು ಅದ್ಭುತ ಅಂತ ಹೇಳ್ತಾ ಇದ್ರು. ಇಲ್ಲ ಮಾಡ್ಬೇಕು ನನ್ನ ಹತ್ರ, ಯಾಕೆ ಮಾಡ್ಬೇಕು? ಎಲ್ಲ ಪಾತ್ರಗಳು ಎಲ್ಲದಕ್ಕೂ ರೆಡಿ ಇರಬೇಕು. ಏನೋ ಒಂದು ಇಮೇಜ್ ಅಂತ ಹೋಗ್ಬಿಟ್ರೆ ಅದನ್ನ ಸ್ಟ್ಯಾಂಪ್ ಆಗ್ಬಿಡ್ತೀವಿ. ಅದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಯು ಕಾಂಟ್ ಕಮ್ ಔಟ್ ಆಫ್ ದಟ್ ಬೌಂಡ್ರಿ. ತುಂಬಾ ಟಾಪ್ಗೆ ಹೋಗ್ಬಿಟ್ರೆ ಕಷ್ಟ, ಸ್ಲೋವಾಗಿ ಹೋಗ್ಬೇಕು ಟಾಪ್ಗೆ. ಅದು ಅವಾಗ ನಮ್ಗೆ ಕರ್ಕೊಂಡು ಹೋಗ್ಬೇಕು. ನಾವ್ ಎಷ್ಟೇ ಟಾಪ್ಗೆ ಹೋದ್ರು ಈ ಕ್ಯಾರೆಕ್ಟರ್ ಮಾಡಬಲ್ಲ ಶಿವಣ್ಣ ಅಂತ ಕೆರಡ ಬಂದು ಹೋಗ್ಬೇಕು. ಮೇಲೆ ಇರ್ತೀನಿ ನಾನು, ಮೇಲೆ ಇರ್ತೀನಿ ಆಗಲ್ಲ. ಏನ್ ಮಾಡ್ತೀನಿ ನೀನು? ದೇವ್ರ ಆಗಕ್ಕೆ ಹೋಗ್ತೀವಿ ಅಂತ ದೇವ್ರ ಆಗಕ್ಕೆ ಹೋಗ್ಬೇಡಿ ಯಾರುವೆ. ಮನುಷ್ಯನಾಗಿರಿ ಫಸ್ಟ್, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅದು ಇನ್ನೊಬ್ರು ಕರೀತಾರೆ ನಿನ್ನ ದೇವ್ರು ಅಂತ, ಅವಾಗ ಕರ್ಸ್ಕೊಳ್ಳೋಣ. ಅದ್ರವರೆಗೂ ನೀವು ಹೋಗ್ಬೇಡಿ, ನಾನೇ ಎಲ್ಲ ಅಂತ ಹೋಗ್ಬೇಡಿ. ನಿಜವಾದ ಜೀವನ ಸಂದೇಶ ಏನ್ ಸರ್? ನಾವ್ ಅದೇ ಅವ್ರು ಮಾತಾಡಿದಾಗ ಸುಮ್ಮನೆ ನೋಡ್ಕೊಂಡು ಇಲ್ಲ ಅದು ಇರುತ್ತೆ. ಇವ್ರಿಗೂ ಸುಮ್ಮನೆ ಹಿಂಗ್ ಕೂತಿದಾರೆ ಪಾಪ. ಬಟ್ ಏನಾಗುತ್ತೆ ಸಮ್ಟೈಮ್ ಒಂದೊಂದ್ಸತಿ ಅವ್ರು ಕೇಳಕ್ ಇಷ್ಟಪಡ್ತಾರೆ ಅಷ್ಟೇ. ಮಾತಾಡಿದ್ರೆ ಚೆನ್ನಾಗಿದೆ ಅಣ್ಣ ಹೇಳಿ ಹೇಳಿ ಅಂತ. ನಾವು ಸುಮ್ಮನೆ ನಮ್ಗೇನು ಗೊತ್ತಿದೆ ಲೈಫ್ ಎಕ್ಸ್ಪೀರಿಯನ್ಸ್, ಅಪ್ಪಾಜಿ ಹೆಂಗಿದ್ರು ಅಥವಾ ಹೇಳ್ತಾ ಇರ್ತೀವಿ. ಅವಾಗ ಅರ್ಜುನ್ ಹಿಂಗಿತ್ತು, ಅರ್ಜುನ್ ಅವಾಗ ಹಿಂಗ್ ಮಾಡಿದ್ರು, ನಮ್ ಚಿಕ್ಕ ತಾತ ಇದ್ರು. ನಾನ್ ದೊಡ್ಡ ತಾತ ನೋಡಿಲ್ಲ, ಚಿಕ್ಕ ತಾತ ನೋಡಿದ್ದೀನಿ, ಮನೇಲಿ ಇದ್ರು. ಅವ್ರು ಹೇಳಿದ್ದೇನು ಅಪ್ಪಾಜಿ ಡೈಲಾಗ್, ಬೇಜಾರ್ ಮಾಡ್ಕೊಬೇಡಕ್ಕಂತ ನೀನ್ ಹೋಗ್, ನೀನ್ ಕರ್ನಾಟಕ ಆಳ್ತೀಯ ನೋಡು ಹೋಗ್ಕಂದ, ಕರ್ನಾಟಕ ರಾಜ ಆಗ್ತೀಯ ಹೋಗ್ಕಂದ ಅಂದ್ರು. ಅದು ಏನ್ ಬಾಯ, ಅದು ಏನ್ ಹೊರತಿರ್ಬೇಕು ಹೇಳಿ. ದಿಸ್ ಆಲ್ ಥಿಂಗ್ಸ್ ಸಮ್ವೇರ್ ದೇವ್ರು ಯಾರ ಕೆಲವು ಹೇಳಿಸ್ತಾನಂತೆ ಅಲ್ವಾ? ಅದು ಹೇಳ್ದಂಗ ಆಯ್ತು ಅಷ್ಟೇ. ಇದೆಲ್ಲ ಲೈಫ್ ಪಾರ್ಟ್, ನಮ್ಗೆಲ್ಲ ಇದೆಲ್ಲ ನೋಡ್ ಕಲ್ತಿರೋದು ನಾವು. ಕಷ್ಟ ಸುಖ, ಫ್ರೆಂಡ್ಸು, ನಾವು ಪುರುಕಿಯಾಗೂ ಇದ್ದಿದ್ದೀವಿ, ಒಳ್ಳೆಯರಾಗಿದ್ವಿ. ಹೌದು ಅಲ್ವಾ? ಒಂದು ನಾಟಿನೆಸ್ ಇರ್ಬೇಕು. ಹೌದು ಎಲ್ಲ ಅದಕ್ಕೇನೆ ಜೀವನ ಅನ್ನೋದನ್ನ ಬಹಳ ಚೆನ್ನಾಗಿ ಅನುಭವಿಸ್ಬೇಕು. ಪ್ರೀತಿಯಿಂದ ಅನುಭವಿಸಿದ್ರೆ ಆ ಪ್ರೀತಿ ಯಾವತ್ತೂ ತಗೊಂಡೋಗುತ್ತೆ.